ಎಲ್ಲರಿಗೂ ನಮಸ್ಕಾರ ಮತ್ತು SRS ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ನಾವೆಲ್ಲಪ್ಪ ಇದ್ದೀವಿ ಅಂದರೆ ಈಗ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಆಯಿತಾ, ಎಲ್ಲ ಊರಿಗೆ ಹೋಗ್ತಾಯಿದ್ದೀವಿ. ಊರು ಜಾತ್ರೆ ಬಂತು ನೆಕ್ಸ್ಟ್ ವಾರ ಥರ್ಸ್ಡೇ, ಬರೋ ವಾರ ಥರ್ಸ್ಡೇ ಬಂದು ಜಾತ್ರೆ. ಅದಕ್ಕೆ ಈ ಸರಿ ನಾವು ಕಾರಲ್ಲಿ ಹೋಗ್ತಾಯಿಲ್ಲ, ರೈಲ್ವೇಲಿ ಹೋಗ್ತಾಯಿದ್ದೀವಿ. ಏನಪ್ಪ ಆಯ್ತಂದರೆ ನಮ್ಮ ಅಣ್ಣನ ಮಗಳದ್ದು ಎಕ್ಸಾಮು, ಅದಕ್ಕೆ ಅವಳಿಗೆ ಬರೋಕ್ಕಾಗಿಲ್ಲ. ಅದಕ್ಕೆ ನಾನು, ನನ್ನ ಹೆಂಡತಿ, ಅಮ್ಮ ಮತ್ತು ನನ್ನ ಮಗ ಈ ಜನ ಹೋಗ್ತಾಯಿದ್ದೀವಿ. ಸೊ ನೆನ್ನೆ ರಾತ್ರಿ ಸುಮಾರು 8:30-9 ಗಂಟೆಗೆ ಟ್ರೈನು ಬೆಂಗಳೂರಿಂದ ಬಿಡ್ತು. ಆಮೇಲೆ ಇವಾಗ ಮಂಗಳೂರಲ್ಲಿ ಬಂದು ನಿಂತ್ಕೊಂಡಿದ್ದೆ. ರೀಚ್ ಆಗೋದು 12:30-1 ಗಂಟೆ ಆಗುತ್ತೆ ಅಂದ್ಕೊತೀನಿ ರೈಲ್ವೇಲಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಂಗಳೂರಿಂದ ರೈಲ್ವೆ ಬಿಡುತ್ತೆ. ನಮ್ಮವರೆಲ್ಲ ರೈಲ್ವೇಲಿ ಕೂತ್ಕೊಂಡಿದ್ದಾರೆ. ಇವರು ಆ್ಯಸ್ ಯೂಶ್ವಲ್ ಕೆಲಸ ಆಯಿತಾ. ಸೊ ಕಾಲು ತೆಗಿತೀರಾ ಸ್ವಲ್ಪ? ಥ್ಯಾಂಕ್ ಯು. ಓಕೆ, ನೋಡೋಣ ಜರ್ನಿ ಹೆಂಗೆ ಆಗತ್ತಂತ. ಬನ್ನಿ, ಇನ್ನೊಂದು ಚೆನ್ನಾಗಿ ಕಾಣಿದ್ರೆ ಹಂಗೆ ವೀಡಿಯೋ ಮಾಡ್ಕೊಂಡು ಹೋದರೆ ಆಯಿತು. ಭಟ್ಕಳಂತೂ ಜಸ್ಟ್ ಲ್ಯಾಂಡ್ ಆದ್ವಿ. ನಮ್ಮನ್ನು ಬಿಟ್ಟು ಟ್ರೈನು ಮುಂದೆ ಮುರುಡೇಶ್ವರಕ್ಕೆ ಹೋಗ್ತಾ ಇದೆ ಇವಾಗ. ಸೊ ನಮ್ಮ ಸಾಮಾನೆಲ್ಲ ಇದೆ ಆಯಿತಾ. ಇಲ್ಲಿಂದ ಈ ಸಾಮಾನನ್ನ ಕತ್ತೆ ಥರ ಹೊರ್ಕೊಂಡು ಹೊರಗಡೆ ಹೋಗಬೇಕು. ಹೊರಗಡೆ ನಮ್ಮ ರಿಕ್ಷಾ ಡ್ರೈವರ್ ಬಂದಿದೆ, ಅವ್ರ ಜೊತೆ ಡೈರೆಕ್ಟ್ ಮನೆ. ಬನ್ನಿ ಹೋಗೋಣ. ಬಂದಿದ್ದಾರೆ ಅವರು ಮತ್ತು ನಮ್ಮ ರಿಕ್ಷಾಲ್ಲಿ ನಿಂತ್ಕೊಂಡಿದೆ. ಈಗ ಮೊಬೈಲೆಲ್ಲ ಪ್ಯಾಕಿಂಗ್ ಮಾಡೋದು. ಮೇಲೆ ಹಾಕ್ಬೋದಾ? ಇದು ಭಾರಿ ವಜ್ಜೆ ಉಂಟು, ಇಲ್ಲೇ ಇಡ್ತೀನಿ. ಅದರ ಮೇಲೆ ಹಾಕಿ, ಬಟ್ಟೆ ಮೇಲೆ ಹಾಕು. ಕಟ್. ಇಲ್ಲಿಂದ ಡೈರೆಕ್ಟ್ ಶಿರಾಳಿ ಚಿತ್ರಾಪುರಕ್ಕೆ. Wanna clear a bottle of Cabernet. Wanna stay home, not even drink. Wanna get out of. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ರಿ. ನಮ್ಮ ಮನೆಯವ್ರು ಗೇಟ್ನ ಸರ್ಕಸ್ ಮಾಡಿ ಜಂಪ್ ಮಾಡಿ ಕೂಡ ಬಂದರು. ಇದು ನೋಡಿ ನಮ್ಮ ಪುಟ್ಟ ಅರಮನೆ. ಈ ಅರಮನೆಗೆ ಕೀ ಹಾಕಿ ಓಪನ್ ಮಾಡಿ ಒಳಗೆ ಎಂಟ್ರಿ ಕೊಡೋದಷ್ಟೇ. ಡೇ 2 ಆಫ್ ಅವರ್ ಶಿರಾಲಿ ಟ್ರಿಪ್ಪು ಆಯಿತಾ. ಸೊ ನಾಳೆ ಜಾತ್ರೆ. ಸೊ ಇಲ್ಲಿ ಆಲ್ರೆಡಿ ಸ್ವಲ್ಪ ಅಂಗಡಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ವಲ್ಪ ಅಂಗಡಿಗಳು ಇದು ಮಾಡೋಕ್ಕೆ ರೆಡಿ ಮಾಡ್ಕೊಳಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ದೂರದಲ್ಲಿ ನಮ್ಮ ರಥ ಕಾಣ್ತಿದೆ ಅನಿಸುತ್ತೆ. ನೋಡಿ, ನಾನು ಝೂಮ್ ಮಾಡ್ತೀನಿ ಎಷ್ಟು ಕಾಣುತ್ತೆ ಅಂತ. ನಮ್ಮ ರಥ ಮೆತ್ತಗೆ ರೆಡಿ ಆಗ್ತಾಯಿದೆ. ಅಲ್ಲಿ ಹೋಗೋಣ ಬನ್ನಿ, ನೋಡೋಣ ಹೆಂಗಿದೆ, ಏನೇನು ಮಾಡ್ತಿದ್ದಾರೆ ಅಂತ. ಮತ್ತು ನಾಳೆ ಇಂಪಾರ್ಟೆಂಟ್ ದಿನ. ಇವತ್ತು ಸಾಯಂಕಾಲ ಒಂದು ಪಲ್ಲಕ್ಕಿ ಬರುತ್ತೆ. ಆಮೇಲೆ ನಾಳೆ ರಥೋತ್ಸವ. ಸೊ ನಾವು ಇಷ್ಟು ಬಂದಿರೋದು ಅದಕ್ಕೇ. ಓಕೆ ಬನ್ನಿ ನೋಡೋಣ ನಮ್ಮ ರಥ ಹೆಂಗಿದೆ ಅಂತ. ಬಾವುಟನ ಕೆಂಪು ಮತ್ತು ವೈಟ್ ಬಾವುಟನ ಈ ಥರ ಹಾಕ್ತಾರೆ ರಥಕ್ಕೆ. ಒಂದೊಂದೇ ಬಾವುಟ ಹೆಂಗೆ ಹಾಕೋದು. ಸೊ ಈಗ ಮತ್ತು ರಿಮೈನಿಂಗ್ ಡೆಕೋರೇಷನ್ ಐಟಮ್ ಎಲ್ಲ ರೆಡಿ ಆಗ್ತದೆ. ಇದೆಲ್ಲ ರಥದ್ದು ಈ ಸೈಡಿಗೆ ಬರುತ್ತೆ. ಇದರ ಈ ಸೈಡಿಗೆ ಇಲ್ಲಿ ಬರುತ್ತಿದ್ದು. ಇದೆಲ್ಲ ಫುಲ್ ಡೆಕೋರೇಟಿವ್ ಐಟಮ್ಸ್ಗಳು. ಇದೇ ಥರ ಬಾವುಟಗಳನ್ನು ಅಲ್ಲಿ ಹಾಕ್ತಾಯಿದ್ದಾರೆ 1 by 1. ರೆಡ್ ಆ್ಯಂಡ್ ಬ್ಲ್ಯಾಕ್ ಬಾವುಟಗಳು 1 by 1 ಇದನ್ನೇ ಹಾಕ್ತಾರೆ ಅದರಲ್ಲೀಗ. ರೆಡಿ ಮಾಡ್ಕೊತಿದ್ದಾರೆ.
ಸೂಪರ್. ಸೊ ಆ್ಯಕ್ಚುಲಿ ಇವತ್ತು ಸಾಯಂಕಾಲ ಬಂದುಬಿಟ್ಟು 2 ದೊಡ್ಡ ಅಡಿಕೆ ಮರ ಕಟ್ತಾರೆ, ಒಂಥರ ತೋರಣ ಕಟ್ದಂಗೆ ಮಾಡ್ತಾರೆ. ಅದು ಹೋಗ್ತಿರುವಾಗ ನಾನು ತೋರಿಸ್ತೀನಿ, ಆದರೆ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ಇವತ್ತು ಆಯಿತಾ. ಇದು ನೋಡಿ, ಎಲ್ಲೆಲ್ಲಿ ಸಾಯಂಕಾಲ ಪಾಲ್ಕಿ ಹೋಗುತ್ತೆ ಇದನ್ನು ಅದರಲ್ಲಿ ಬೆಂಕಿ ಹಾಕಿ ಅದರಲ್ಲಿ ದೀಪ ಹಾಕಿಬಿಟ್ಟು ತೊಗೊಂಡು ಹೋಗ್ತಾರೆ. ಎಲ್ಲಿದ್ದಾರೆ ನೋಡಿ ಒಳಗೆ. ಕಲ್ಯಾಣಿಲಿ ಫೌಂಟೇನ್ ಅಂತ ಹಾಕ್ಬಿಟ್ಟಿದ್ದಾರೆ ಅನಿಸುತ್ತೆ. ಲುಕ್ಸ್ ನೈಸ್. ಓಕೆ ಬನ್ನಿ. ಬಿಸಿಲು, ಹೆವಿ ಬಿಸಿಲಿದೆ. ಮಿನಿಮಮ್ 30-34 ಡಿಗ್ರಿ ಇರುತ್ತೆ. ಅದಕ್ಕೆ ವಾಪಸ್ ಬಂದುಬಿಟ್ಟೆ ನಾನು. ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ಸೆಟ್ ಆದಮೇಲೆ ಇನ್ನೂ ಸ್ವಲ್ಪ ನೀಟಾಗಿ ಹೋಗಿ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡೆ. ಲೈಟಿಂಗೆಲ್ಲ ಹಾಕಿ ಚೆನ್ನಾಗಿರುತ್ತೆ ಆವಾಗ. ಬನ್ನಿ ಸಾಯಂಕಾಲ ಸಿಗೋಣ. ವರ್ಷದ ಒಂದು ಕೆಲಸ ಆಯಿತು. ಇಲ್ಲ ಒಂದು ದೊಡ್ಡ ತೋರಣ ಕಟ್ತಾರಂತ. ಸೊ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನೋಡಿ, ಅಂಡ ಟೋಡಿ ಎಲ್ಲ ರೆಡಿ ಮಾಡಿದ್ದಾರೆ. ಈ ಕಡೆ ಒಂದು ದೊಡ್ಡ ಉದ್ದ ಪೋಲು, ಆಮೇಲೆ ಆ ಕಡೆ ಒಂದು ದೊಡ್ಡ ಉದ್ದ ಪೋಲ್ ಇಟ್ಟಿದ್ದಾರೆ. ಎಲ್ಲರೂ ಸೇರಿ ಒಂದೇ ಸಲಿಗೆ ಎತ್ತುತ್ತಾರೆ. ಬನ್ನಿ ನೋಡೋಣ, ಆದರೆ ವೀಡಿಯೋ ಮಾಡೋಕ್ಕೆ ಸಿಗುತ್ತಾ ನೋಡೋಣ. ಬನ್ನಿ ನೋಡಿ, ತೋರಣ ಹಿಂಗೆ ರೆಡಿ ಇದೆ. ಇದು ಎರಡಿದೆ, ಇಲ್ಲಿಂದ ಅಲ್ಲಿದೆ ಪೋಲು. ಆಲ್ ರೈಟ್. ಸೊ ಡೇ 3 ಇವತ್ತು ದಿ ಡೇ ಅನ್ಬೋದು, ಜಾತ್ರೆ ದಿನ. ಸಾಯಂಕಾಲ ತೇರೆಲ್ಲ ಎಳಿತಾರೆ ಇವತ್ತು. ನಮ್ಮ ತೇರು ಆಲ್ಮೋಸ್ಟ್ ರೆಡಿ ಆಗಿದೆ. ಇಲ್ಲಿ ಅಂಗಡಿಗಳು ಎಲ್ಲ ಆಲ್ಮೋಸ್ಟು ಜಾಗಗಳೆಲ್ಲ ಫುಲ್ ಆಗಿಬಿಟ್ಟಿದೆ. ನಿನ್ನೆ ಸಾಯಂಕಾಲ ಒಂದು 7-8 ಗಂಟೆ ಮೇಲೆ ಫುಲ್ ಬಂದು ಈ ಅಂಗಡಿಗಳೆಲ್ಲ ಹಾಕ್ಬಿಟ್ರು. ಮತ್ತು ಇನ್ನೊಂದೇನೆಂದರೆ ಈ ತೋರಣನೂ ಕಟ್ಬಿಟ್ಟಿದ್ದಾರೆ ನೋಡಿ. ಸೊ ತೋರಣ ಕಟ್ಟೋ ಟೈಮಲ್ಲಿ ಬರೋಣ ಅಂದ್ಕೊಂಡೆ, ಆಗಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ತೇರು ಕೂಡ ರೆಡಿ ಆಗಿಬಿಟ್ಟಿದೆ. ನಾವು ಊರಿಗೆ ಬಂದಿದ್ದ ಕೆಲಸ ಆಗುತ್ತೆ ಇವತ್ತು. ಇನ್ನು ಸ್ವಲ್ಪ ಹೊತ್ತಿಗೆ ತೇರು ಎಳಿತಾರೆ. ನಮ್ಮ ಊರಲ್ಲಿ ಜಾತ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಅಲ್ಲಿಂದ ನೋಡ್ಕೊಂಬರೋಣ ಬನ್ನಿ ಏನೇನಿದೆ. ಇಲ್ಲಿಂದ ಅಂಗಡಿಗಳು ಸ್ಟಾರ್ಟು, 2 ಸೈಡ್ ಐಸ್ ಕ್ರೀಮ್ ಗಾಡಿಗಳು ಎಲ್ಲ ಇದೆ. ಓಕೆ, ಸೊ ತೇರು ಎಳಿಯೋಕ್ಕೆ ರೆಡಿ ಮಾಡ್ತಿದ್ದಾರೆ. ಹಾಗೆ ಒಂದು ರೌಂಡ್ ನೋಡ್ಕೊಂಬರೋಣ. ಸೊ ನಮ್ಮವರಂತೂ ನಿನ್ನೆ ರಾತ್ರಿಯೇ ಹೇಳ್ಬಿಟ್ಟಿದ್ದಾರೆ. ಏನದು ಸಾದಿ, ಏನು ಬೇಕಂದ್ರೆ ರಾತ್ರಿ ಅಲ್ಲಿ ಅದು ಆಲೂಗಡ್ಡೆ ಏನೋ ಮಾಡ್ತಾರಲ್ಲ, ಏನದು? ಹಾಂ, ಪೊಟೆಟೊ ಟ್ವಿಸ್ಟರ್. ನಿನ್ನೆ ರಾತ್ರಿ ಗಾಡಿ ಬಂತು, ಆವಾಗಲೇ ನೋಡಿ ಬುಕ್ಕಿಂಗ್ ಮಾಡಿಬಿಟ್ರು. ನಂಗೆ ನಾಳೆ ಬೆಳಗ್ಗೆ ಪೊಟೆಟೊ ಟ್ವಿಸ್ಟರ್ ಕೊಡಿಸ್ಬೇಕಂತ. ಗೋಬಿ ಮಂಚೂರಿ, ಪೊಟೆಟೊ ಟ್ವಿಸ್ಟರು ಅಂತ. ಇಲ್ಲಿಂದ ಅಂಗಡಿ ಸ್ಟಾರ್ಟು. ಇಲ್ಲಿ ವಾಚ್ಗಳಿದೆ, ಬ್ಯಾಗ್ ಇದೆ. ಮುಂದೆ ಬಂದ್ರೆ ಬಿಡ್ತೀವ, ಮನೆ ಆಪೋಸಿಟ್. ಓಕೆ, ಚೇನ್ಗಳಂತೆ. ಇಲ್ಲಿ ನೋಡಿ, ಫೇವ್ರೇಟ್ ಪೊಟೆಟೊ ಟ್ವಿಸ್ಟರ್ಸು, ಸ್ಟೀಲ್ ಪಾತ್ರೆಗಳು, ವಿರೂಪಾಕ್ಷ ಗೋಬಿ ಸ್ಟಾಲ್ ಅಂತೆ. ಈ ಕಡೆ ಚೇನ್ಗಳು,
ಮೈ ಗಾಡ್. ಓಕೆ, ಪ್ಲಾಸ್ಟಿಕ್ ಬಂಡಿಗಳು, ಸ್ವೀಟ್ಸ್ ಅಂಗಡಿಗಳು, ಅಮ್ಮ. ಓಕೆ, ಡ್ರೈ ಫ್ರೂಟ್ಸ್ ಅಂಗಡಿ ಬೇರೆ ಬಂದಿದೆ. ಓಹೋ ಹೋ 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 ಹೋ. ಓಕೆ, ಡ್ರೈ ಫ್ರೂಟ್ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ಜಾತ್ರೆ ಟಾಪ್ಸ್, ಆಟ ಸಾಮಾನುಗಳು. ಇಲ್ಲಿದು ಇದೆ, ರಿಂಗ್ ಹಾಕೋದು, ರಿಂಗ್ ಹಾಕೋ ಆಟನೂ ಬಂದಿದೆ ಇಲ್ಲಿ. ಓಕೆ, ಇಲ್ಲ ಇಲ್ಲ ಅದೇನಂದರೆ ನೀವು ನೆನ್ನೆ ಮೊನ್ನೆ ನೋಡಿದರೆ ನಿಂಗೆ ಗೊತ್ತಾಗ್ತಿದ್ದು, ಅಲ್ಲಿ ನೀಟಾಗಿ ಲೈನ್ ಹಾಕಿ ಕೊಟ್ಟಿದ್ರು ಎಲ್ಲರಿಗೂ. ಆ ಲೈನಲ್ಲೇ ಇಡಬೇಕು ಆಯಿತಾ. ಮತ್ತೇನಂದರೆ ತೇರು ಎಳೆಯೋ ತನಕ ಸ್ವಲ್ಪ ಇರುತ್ತೆ, ಆಮೇಲೆ ಅಂಗಡಿಗಳಲ್ಲೇ ಇರುತ್ತೆ, ಜನ ಆ ಕಡೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಅಷ್ಟೇ. ಈ ಇನ್ಮೇಲೆ ಬರ್ತಾರೆ, ಈಗ ಇದಾದ ತೇರು ಎಳೆದಾದ್ಮೇಲೆ ಬರ್ತಾರೆ. ಈಗ ಕೂತ್ಕೊಂಡೆ ಬಂದು ಓಡಿಸ್ತಾರಲ್ಲ, ಅದಕ್ಕೆ ಕೂತ್ಕೊಳ್ಳೋದು ಅಷ್ಟೇ. ಸೊ ನಮ್ಮ ತೇರನ್ನ ಎಳಿಯೋಕ್ಕೆ ಜನ ರೆಡಿಯಾಗಿದ್ದಾರೆ. ಎಲ್ಲ ಹಗ್ಗದ ಅಕ್ಕಪಕ್ಕ ಎಲ್ಲ ನಿಂತಿಗಳಾಗಿದೆ. ನನ್ನ ಹಿಂದೆ ಕಾಣ್ಬೋದು ತೇರು ನಿಮಗೆ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ತೇರನ್ನ ಎಳೀತಾರೆ. ಸೊ ನಾವು ನಮ್ಮ ಮನೆ ಹತ್ರ ಹೋಗಿ ಪೊಸಿಷನ್ ತೊಗೋತೀವಿ ವೀಡಿಯೋ ಮಾಡೋಕ್ಕೆ. ನೋಡೋಣ ಹೆಂಗೆ ಬರುತ್ತೆ ಅಂತ ವೀಡಿಯೋ. ಓಕೆ, ಸೊ ಹೋಯ್ತು. ಇನ್ನು ಜಗತ್ತಲ್ಲಿ ಯಾವುದೇ ಶಕ್ತಿ ಇವ್ರನ್ನ ಶಾಪಿಂಗ್ ಮಾಡೋಕ್ಕೆ ನಿಲ್ಸೋಕ್ಕಾಗಲ್ಲ. ಆಯಿತಾ, ಶಾಪಿಂಗ್ ಅಂತ ಹೆವಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇಲ್ಲಿ. ಜನ ಊರಲ್ಲಿರೋ ಜನ, ಅಕ್ಕಪಕ್ಕ ಊರು ಜನ ಎಲ್ಲ ಬಂದುಬಿಟ್ಟಿದ್ದಾರೆ ಇಲ್ಲಿ ಶಾಪಿಂಗಿಗೆ. ಆಯಿತಾ, ಈಗ ನೋಡಿ ಯಾವ ಥರ ಜನ ಇದ್ದಾರೆ ಅಂತ ನೋಡಿ. ಜನ ಸಾಗರ. What's killing me the most is knowing two things can be true. Wanna throw away your vanity, wanna wear it to sleep tonight, wanna wipe our slate clean, wanna pick this thing up right where we left off, wanna block your number, take one last time, make it enough. ಫೈನಲಿ 3 ತೇರಿನ ನಂತರ ಸಿಕ್ಕಿದೆ ಅವನಿಗೆ ಹೆಲಿಕಾಪ್ಟರ್. ನಮ್ಮ ಮಗನಿಗೆ ಫೈನಲಿ ಆಯಿತು. ಓಕೆ ಬೇಡ, ಟಾಯ್ಸ್ಗಳು ಓಕೆ ಗುಂಡ. If it's black, it's white. If it's wrong, it's right. Soon as I pick one, I switch sides. ಲೆವೆಲಿಗೆ ತುಂಬ ಕಮ್ಮಿ ಶಾಪಿಂಗ್ ಮಾಡ್ತಿದ್ದಾರೆ, ಅದನ್ನು ಮಾತ್ರ ಹೇಳ್ತೀನಿ. ಇವ್ರ ಲೆವೆಲ್ಗೆ ಜಯನಗರ 4 ಬ್ಲಾಕಿಗೆ ಹೋದರೆ 10,000 ರೂಪಾಯಿ 15,000 ರೂಪಾಯಿ ಆಗ್ತಾಳೆ ನನಗೆ. ಆ ಲೆವೆಲಿಗೆ ನೋಡೋಕೆ ಸಿಕ್ಕಾಪಟ್ಟೆ ಕಮ್ಮಿ ಮಾಡ್ತಿದ್ದಾರೆ ಶಾಪಿಂಗು. ಇಟ್ಸ್ ಓಕೆ. ಓ, ಇವಾಗ ಈ ಅಂಗಡಿ ಅಂತೆ, ಇಲ್ಲಿ ಯಾಕೋ ಬೀಳುತ್ತೆ ಅನ್ಸುತ್ತೆ, ನೋಡೋಣ.
true.